ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಾನಿವತ್ತು ದೀಕ್ಷಾ ಪುಟ್ಟ ನೂಡಲ್ಸ್ ತಿನ್ನೋದನ್ನು ಕ್ಯಾಪ್ಚರ್ ಮಾಡಿಕೊಂಡು ಬಂದಿದ್ದ ವಿಡಿಯೋಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದು ನಾನು ಅಕ್ಕನ ಮನೆಯಲ್ಲಿ ಹೊರಡೋಕ್ಕೆ ಹಿಂದಿನ ದಿನ ನಡೆದಿದ್ದ ಘಟನೆ. ಸೊ ಅದಾದಮೇಲೆ ನಾನು ಸಮರ್ಥು ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ ನಮ್ಮ ಮನೆ ಕಡೆಗೆ. ಆಲ್ಮೋಸ್ಟ್ 1 ವೀಕು ನಾನು ನಮ್ಮ ಅಕ್ಕನ ಮನೇಲಿದ್ವಿ, ಎಂಜಾಯ್ ಮಾಡಿದ್ವಿ. ಸಮರ್ಥಗಂತೂ ಇಷ್ಟನೇ ಆಗ್ತಾ ಇರಲಿಲ್ಲ ಬಿಟ್ಟು ಬರೋದಕ್ಕೆ. ಆದ್ರೂ ಸಮಾಧಾನ ಮಾಡಿ ಹೇಗೋ ಕರ್ಕೊಂಡು ಹೋದೆ. ಅಳ್ತಾ ಇದ್ದವನು ಬಿಟ್ಟು ಬರೋದಕ್ಕೆ. ಅಂದರೆ ಅವ್ರ ದೊಡ್ಡಮ್ಮನ ಕಂಡ್ರೆ ಅವನಿಗೂ ಇಷ್ಟ, ಅವ್ರ ದೊಡ್ಡಮ್ಮಂಗೂ ಅವನನ್ನ ಕಂಡ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಮತ್ತೆ ಮನೆ ಕಡೆ ಹೊರಟಿದ್ದೀವಿ. ಸೊ ಈಗ ನಾನು ಮನೆಗೆ ಬಂದಾಗಿದೆ. ಆ್ಯಕ್ಚುಲಿ ಮನೆಗೆ ಬಂದಿದ್ದ ತಕ್ಷಣ ಮತ್ತೆ ಫ್ರೆಶ್ ಆಗಿ ಹೊರಗಡೆ ಹೋಗಬೇಕಾಯ್ತು. ಲೈಕ್ ನಾನು ಸಮರ್ಥ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಅವನಿಗೆ ಇವತ್ತು ರಿಸಲ್ಟ್ ಬರೋ ದಿನ. ಸೊ ಹಾಗಾಗಿ ಓಲಾ ಕ್ಯಾಬನ್ನು ಬುಕ್ ಮಾಡಿ ಹೋಗ್ತಾ ಇದ್ದೀನಿ. ಓಲಾ ಕ್ಯಾಬ್ ನಮ್ಮನೆ ಹತ್ರಕ್ಕೆ ಬರಲ್ಲ. ಮ್ಯಾಪಲ್ಲಿ ಏನೋ ಇದಾಗಿ ಅಂದರೆ ನಮ್ಮನೆ ಸರಿಯಾಗಿ ಮಾರ್ಕ್ ಆಗಲ್ಲ ಮ್ಯಾಪಲ್ಲಿ. ಸೊ ಹಾಗಾಗಿ ಪಕ್ಕದಲ್ಲಿರುವ ಒಂದು ಅಪಾರ್ಟ್ಮೆಂಟ್ಗೆ ಬುಕ್ ಮಾಡಿ ನಾವು ಅಲ್ಲಿ ತನಕ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತೀವಿ. ಸೊ ಅಲ್ಲಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಆಟೋ ಹಿಡಿಯೋದಕ್ಕೆ ಅಂಥೇಳಿ. ಸೊ ಆಟೋ ಬಂದಮೇಲೆ ಸಮರ್ಥ ಇವತ್ತು ಬುಕ್ಕು ಇಶ್ಯೂ ಮಾಡ್ತಾರೆ ಒಂದು ನೆಕ್ಸ್ಟ್ ಕ್ಲಾಸ್ದು. ಸೊ ಹಾಗಾಗಿ ಆಟೋಗೆ ವೆಯ್ಟ್ ಮಾಡಿಕೊಂಡು ನಿಂತಿದ್ದೀನಿ. ಈಗ ಆಟೋ ಬಂತು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಾನು ಸಮರ್ಥ ಸ್ಕೂಲ್ಗೆ. ಅಲ್ಲಿಂದ ಬಂದಿದ್ದ ತಕ್ಷಣವೇ ಆ್ಯಕ್ಚುಲಿ ಇದು ನಾನು ನಮ್ಮ ಅಕ್ಕನ ಮನೆಯಿಂದ ತಂದಿದ್ದ ಗಿಡಗಳು. ನೀವು ನೋಡಿರ್ಬೋದು, ನಾನು ಇನ್ನೊಂದು ವ್ಲಾಗಲ್ಲಿ ಸಹ ಹಾಕಿದ್ದೆ, ಇದೆಲ್ಲ ನಾನು ತೊಗೊಂಡಿದ್ದೀನಿ ಅಂಥೇಳಿ. ಸೊ ಇದು ವೀಳ್ಯದೆಲೆ ಗಿಡ ಬಾಡ್ ಹೋಗಿದೆ ಪಾಪ. ಸೊ ಅಲ್ಲಿಂದ ಬಂದ ತಕ್ಷಣ ನಾನು ಇವನ್ ನನ್ನ ಬ್ಯಾಗ್ನ ಸಹ ಅನ್ಪ್ಯಾಕ್ ಮಾಡಲಿಲ್ಲ. ತಕ್ಷಣ ನಾನು ಈ ಕುಂಡಗಳು ಅಂದರೆ ಪಾಟ್ಗಳು ನಾನು ಮೊದಲೇ ತಂದಿಟ್ಟಿದ್ದೆ. ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಹ ತೋರಿಸಿದ್ದೆ ಹ್ಯಾಂಗಿಂಗ್ ಪಾಟನ್ನು ತಂದೆ ಅಂತ ಹೇಳಿ. ಸೊ ಆ 2 ಪಾಟ್ಗಳಿಗೆ ನಾನೇನು ಹಾಕಿರಲಿಲ್ಲ. ಸೊ ಹಾಗಾಗಿನೇ ಒಂದು ಸ್ವಲ್ಪ ಗಿಡ ತೊಗೊಬಂದೆ ಮತ್ತೆ. ಸೊ ಆ ಗಿಡಗಳನ್ನೆಲ್ಲ ಮತ್ತೆ ಆಗಲೇ ಕುತ್ಕೊಂಡು ಎಲ್ಲ ಫಿಲ್ ಮಾಡಿ ಮಣ್ಣನ್ನೆಲ್ಲ ಎಲ್ಲ ಮಾಡಿದೆ. ಸೊ ದಟ್ ಇಲ್ಲದಿದ್ರೆ ಅದು ಬಾಡೋಗ್ಬಿಡುತ್ತೆ ಮತ್ತು ನಾನು ತಂದು ಯೂಸ್ ಆಗಲ್ಲ. ಸೊ ಹಾಗಾಗಿ ಮೊದಲು ಆ ಕೆಲಸ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮನೆ ತುಳಸಿ ಗಿಡ ಲಾಸ್ಟ್ ಟೈಮು ತೊಗೊಂಬಂದಿದ್ದೆ, ಬಟ್ ಅದೇನೋ ಹಾಳಾಗ್ಬಿಡ್ತು, ಬಾಡೋಗ್ಬಿಡ್ತು, ಬರಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ತುಳಸಿ ಗಿಡ ತಂದಿದ್ದೀನಿ. ನಾನು ಈ ವಿಡಿಯೋ ಎಂಡಲ್ಲಿ ಯಾವ್ಯಾವ ಗಿಡ ತಂದೆ ಹೇಗಿದೆ ಅದು ಅಂತ ಸಹ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಮನಿ ಪ್ಲಾಂಟ್ ಇತ್ತು, ಅದನ್ನು ನಾನು ಚಿಕ್ಕ ಕಂಟೈನರಲ್ಲಿ ಬೆಳೆಸ್ತಾ ಇದ್ದಿದ್ದು. ಸೊ ಅದನ್ನು ಸಹ ತೆಗೆದು ನಾನು ಇನ್ನೊಂದು ಪಾಟಿಗೆ ಹಾಕ್ತಾ ಇದ್ದೀನಿ. ಸೊ ದಟ್ ಚೆನ್ನಾಗಿ ಬೆಳೀಲಿ ಅಂಥೇಳಿ. ಯಾಕೋ ಆ ಒಂದು ಕಂಟೈನರಲ್ಲಿ ಚೆನ್ನಾಗಿ ಬೆಳೀತಾ ಇರಲಿಲ್ಲ ಅದು. ಸೊ ಹಾಗಾಗಿ ಒಳಗಡೆ ನಾನು ಲಾಸ್ಟ್ ಟೈಮ್ ಇಂಡೋರ್ ಪ್ಲಾಂಟನ್ನು ಬೆಳೆಸಿದ ಪಾಟು ಖಾಲಿನೇ ಇತ್ತು. ಸೊ ಹಾಗಾಗಿ ಆ ಒಂದು ಪ್ಲಾಂಟನ್ನು ತೆಗೆದು ಈ ಪಾಟಿಗೆ ಬದಲಾಯಿಸ್ತಾ ಇದ್ದೀನಿ.
ಇದು ಕರ್ಬೇವು ಗಿಡ. ಸೊ ಎಲ್ಲವನ್ನ ನೆಡ್ತಾ ಇದ್ದೀನಿ ನಾನು. ಲಾಸ್ಟ್ ಟೈಮ್ ತಂದಿದ್ದೆ ಕೋಕೋಪಿಟ್ಟು ಮತ್ತು ಗೊಬ್ಬರ ಎಲ್ಲ ಇತ್ತು. ಸೊ ಹಾಗಾಗಿ ಮತ್ತೆ ಏನು ತರೋ ಅವಶ್ಯಕತೆ ಇರಲಿಲ್ಲ, ಎಲ್ಲ ಸ್ಟಾಕ್ ಇತ್ತು ಮನೇಲೇ. ಸೊ ಹಾಗಾಗಿ ಬಂದ ತಕ್ಷಣ ಅದನ್ನು ಮಾಡಿ ಮುಗಿಸೋಣ ಅಂತ ಹೇಳಿ ಮಾಡಿ ಮುಗಿಸ್ತಾ ಇದ್ದೀನಿ. ಗಿಡಗಳನ್ನ ನೋಡ್ತಾ ಇದ್ರೆ ಒಂಥರ ಖುಷಿ, ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ತುಂಬಾ ಅದರಲ್ಲಿ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಮನೆ ಇಂಡೋರ್ ಪ್ಲ್ಯಾಂಟ್ಸನ್ನು ಸಹ ಸ್ವಲ್ಪ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಡೋರ್ ಪ್ಲ್ಯಾಂಟ್ಸನ್ನು ಸಹ ಇಟ್ಕೋಬೇಕು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟು ಅಂತ. ಯಾಕೆಂದರೆ ಮನೆಯಲ್ಲಿ ಅದು ದುರ್ವಾಸನೆ ಅಂತ ಏನಿರುತ್ತೆ ಅದೆಲ್ಲ ಹೋಗುತ್ತೆ, ಪ್ಲಸ್ ಆಕ್ಸಿಜನ್ನನ್ನು ಜಾಸ್ತಿ ಮಾಡುತ್ತೆ ಮನೆ ಒಳಗಡೆ. ಸೊ ತುಂಬಾ ಒಳ್ಳೆಯದು ಇಂಡೋರ್ ಪ್ಲ್ಯಾಂಟ್ಸ್ ಸಹ. ಸೊ ನೋಡ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ. ನನಗೆ ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ ಗಿಡಗಳು, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳಬೇಕು ನಮ್ಮ ಮನೆ ಹತ್ರ. ಸೊ ಹಾಗಾಗಿ ನನಗೆ ಜಾಸ್ತಿ ಅಲ್ಲಿ ಹೋದಾಗಲೇ ತೊಗೊಂಬರೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಅಕ್ಕ ನಿಮ್ಗೆ ಗೊತ್ತಿರ್ಬೋದು, ಅವಳು ತುಂಬಾ ಇಷ್ಟ ಅವಳಿಗೆ ಪ್ಲ್ಯಾಂಟ್ಸ್ ಅಂದರೆ. ಸೊ ಹಾಗಾಗಿ ಅವಳು ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ಪ್ಲ್ಯಾಂಟ್ಸ್ ತೊಗೊಳೋದ್ರಲ್ಲಿ, ಅದನ್ನು ಬೆಳೆಸೋದ್ರಲ್ಲಿ. ಸೊ ಅವಳ ಗೈಡೆನ್ಸ್ ಸಹ ಸಿಗುತ್ತೆ. ಫೈನಲ್ ಆಗಿ ನಾನು ಎಲ್ಲ ಪಾಟಿಗೆ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಅಫ್ಕೋರ್ಸ್ ಎಲ್ಲ ಸ್ವಲ್ಪ ಬತ್ತದಂಗಿದೆ, ನಾನು ಈಗ ತಾನೇ ತೊಗೊಂಬಂದು ಹಾಕಿದ್ದೀನಿ. ಹಾಗಾಗಿ ಸೊ ನೀರನ್ನು ಸಹ ಹಾಕಿದೆ, ನೀವು ನೋಡಿರ್ಬೋದು ಮಣ್ಣೆಲ್ಲ ಎಡ್ಜಿಗೆ ಬಂದು ಕೂತಿದೆ. ಸೊ ನೀರು ಹಾಕಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ. ಇದು ಬಂದು ಲಾಸ್ಟ್ ಟೈಮ್ ತೊಗೊಂಬಂದಿದ್ದು. ಇದು ದೊಡ್ಡ ಪತ್ರೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ, ಲಾಸ್ಟ್ ಟೈಮ್ ತೊಗೊಂಬಂದು ಹಾಕಿದ್ದಿದ್ದು. ಇದು ಸಹ ಪುದೀನ ಮತ್ತು ಮಲ್ಲಿಗೆ ಗಿಡ, ಮಲ್ಲಿಗೆ ಹೂವು ಸಹ ಬಿಡ್ತು. ಇದು ಅಕ್ಕ ಕೊಟ್ಟಿದ್ದು, ಗಿಫ್ಟ್ ಮಾಡಿದ್ದು ನನಗೆ. ರೋಸ್ ಗಿಡ ಎಲೆ ಎಲ್ಲ ಉದುರೋಗಿದೆ, ಚಿಗುರ್ತಾ ಇದೆ, ಬಟ್ ಇದು ಇವಾಗ ನಾನು ತೊಗೊಂಬಂದು ಹಾಕಿರೋ ಗಿಡಗಳು. ಸೊ ಇಲ್ಲಿ ನಮ್ಮ ಮಾವ ಕೂತ್ಕೊಂಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಯುಗಾದಿ ವ್ಲಾಗಲ್ಲಿ ಸಹ ತೋರಿಸಿದ್ದೆ ಅವ್ರು ನಿಂತ್ಕೊಂಡು ಕ್ರಿಕೆಟ್ ಆಡಿದ್ದನ್ನು. ಸೊ ಒಳ್ಳೆ ಟೈಮ್ ಪಾಸ್ ಆ್ಯಕ್ಚುಲಿ ಅವರಿಬ್ರಿಗೂ. ನನ್ನ ಮಗಂಗಂತೂ ಮನೇಲಿ ಇದ್ಬಿಟ್ರೆ ಅವನಿಗೆ ಏನಾದರೂ ಯಾರಾದರೂ ಒಬ್ರು ಆಡ್ತಾನೆ ಇರಬೇಕು ಅವನ ಜೊತೆಯಲ್ಲಿ ಅನ್ನೋ ಥರ. ಸೊ ಅವನಿವಾಗ ಮೈಸೂರಿಗೆ ಹೋಗಿದ್ದಾನೆ, ಬಟ್ ಆವಾಗ ನಾನು ಈ ವಿಡಿಯೋ ಶೂಟ್ ಮಾಡಿದಾಗ ಇಲ್ಲೇ ಇದ್ದ. ಚೆನ್ನಾಗಿ ಟೈಮ್ ಪಾಸ್ ಮಾಡ್ತಾನೆ, ಎಲ್ಲರ ಜೊತೆ ಟೈಮ್ ಪಾಸ್ ಮಾಡಿಸ್ಕೊತಾನೆ. ಮನೇಲಿ ಎಲ್ರಿಗೂ ಅವ್ನು ಮುದ್ದು ಅನ್ನೋದ್ರಿಂದ ಅವನು ಯಾರ ಜೊತೆ ಆಟಾಡಬೇಕು ಅಂತಂದ್ರು ಯಾರು ಬೇಡ ಅನ್ನಲ್ಲ, ಅವನಿಗೆ ಬೈಯೋದು ಇಲ್ಲ, ಎಲ್ಲರೂ ಅವನ ಜೊತೆ ಆಟಾಡ್ತೀವಿ. ಸೊ ಹಾಗಾಗಿ ಎಲ್ಲರ ಜೊತೆ ಅವನು ಆಡ್ತಾನೆ. ಸೊ ಸಾರಿ ಫ್ರೆಂಡ್ಸ್, ಯಾರಿಗಾದರೂ ಭಯ ಆಗಿದ್ರೆ ಆ್ಯಕ್ಚುಲಿ ಸುಮ್ಮನೆ ಹೀಗೆ ತುಂಬ ಸೆಕೆ ಆಗ್ತಾಯಿತ್ತು. ತಲೆ ಸ್ನಾನ ಬೇರೆ ಮಾಡ್ಕೊಂಡು ಬಂದಿದ್ದೆ ಆಗ್ತಾನೆ. ಸೊ ತುಂಬ ಸೆಕೆ ಅನ್ನೋದ್ರಿಂದ ಏರ್ ಕೂಲರನ್ನು ಹಾಕ್ಕೊಂಡು ಏರ್ ಕೂಲರ್ ಮುಂದ್ಗಡೆ ಕೂತ್ಕೊಂಡು ನಾನು ನನ್ನ ಮಗ ಸುಮ್ಮನೆ ಹೀಗೆ ಆಟ ಆಡ್ತಾ ಇದ್ವಿ. ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತಲ್ಲ, ಸೊ ಗಾಳಿಗೆ ಕೂದಲು ಸಹ ಹಾರ್ಕೊಳ್ಳುತ್ತೆ ಅಂತೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಆಟ ಆಡ್ತಾ ಇದ್ದೆ ಅವನ ಜೊತೇಲಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ ನಿಮಗೆ ಕಿಂಚಿತ್ತಾದರೂ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನನ್ನ ಫೇಸ್ಬುಕ್ ಮತ್ತು ಟ್ವಿಟ್ಟರ್ ಹಾಗೂ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಸಲ್ಲಿ ಫಾಲೋ ಮಾಡಿ. ಮತ್ತು ಅಲ್ಲಿ ಸಹ ನೀವು ನನಗೆ ನಿಮ್ಮ ರಿವ್ಯೂಸನ್ನು ತಿಳಿಸ್ಬೋದು. ಸೊ ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ದಿನ ವಿಡಿಯೋ ಬರುತ್ತೆ, ಖಂಡಿತ ಅದನ್ನೆಲ್ಲ ದಯವಿಟ್ಟು ನೋಡಿ. ನಿಮ್ಮ ಲೈಕ್ಸು, ಶೇರ್ಸು, ಕಮೆಂಟು ನನಗೆ ತುಂಬಾ ಮುಖ್ಯ. ಅದರಿಂದ ನನಗೆ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ. ಸೊ ಇಷ್ಟನ್ನು ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಕಡೆಯಿಂದ ವಿದಾಯ. ಬಾಯ್.